ಅಮೃತ ಅವರೇ, ನಿಮ್ಮ ಮುಖದಲ್ಲಿ ಇಷ್ಟೊಂದು ಸಂತೋಷನ ನಾನು ನೋಡೇ ಇರಲಿಲ್ಲ. ನಿಮಗೆ ಬೇಕಾಗಿರೋ ನಾಗಮಣಿ ನಿಮಗೆ ಸಿಕ್ಕಿದೆ. ನಾನು ನಿಮ್ಮ ಕುಲದವನೇ ಅನ್ನೋದು ಗೊತ್ತಾಗಿದೆ. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ, ಅಲ್ವಾ? ಬೇಡ, ನನಗಿನ್ನೇನು ಬೇಡ ಅರ್ಚನವರೇ. ಇಂಥ ದಿನಕ್ಕೋಸ್ಕರನೇ ನಾನು ಇಷ್ಟು ದಿನ ಪರಿತಪಿಸಿ ಹಪಿಸಿದ್ದು. ಈ ದಿನ ಎಷ್ಟು ಬೇಗ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಮೃತ ಅವರೇ, ಕಷ್ಟಗಳು ಬರೋದು ನಮ್ಮನ್ನ ಕುಗ್ಸೋದಕ್ಕೆ ಅಂತ ನಾವು ಸುಲಭವಾಗಿ ಅನ್ಕೋತೀವಿ. ವಾಸ್ತವದಲ್ಲಿ ನಮ್ಮ ತನನ ಗಟ್ಟಿ ಮಾಡೋದಕ್ಕೆ, ಆತ್ಮವಿಶ್ವಾಸನ ಹೆಚ್ಚೋದಕ್ಕೆ. ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಲೂ ಸೋಲುವಂತ ವ್ಯಕ್ತಿಗೆ ಅವನ ಪ್ರತಿಯೊಂದು ಸೋಲು ಕೂಡ ಅವನು ಗೆಲ್ಲಲೇಬೇಕು ಅನ್ನೋ ಛಲನ ತಂದ್ಕೊಡುತ್ತೆ. ಒಟ್ನಲ್ಲಿ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಯ್ತಲ್ಲ, ಅಷ್ಟೇ ನನಗೆ ಸಂತೋಷ. ನಿಮ್ಮ ಈ ಮೋಹಕ ಮಂದಹಾಸ ನೋಡಿ ನಾನು ಮಂಕಾಗ್ಬಿಟ್ಟಿದ್ದೀನಿ ರೀ. ಇನ್ಯಾವತ್ತೂ ನಮ್ಮಿಬ್ಬರ ಜೀವನದಲ್ಲಿ ಈ ಮಂದಹಾಸ ಮಾಯ ಆಗೋದಿಲ್ಲ. ನಾನು ಅದನ್ನೇ ಬೇಡ್ಕೊಳ್ಳೋದು. ಪಣಿರಾಜ, ನಾನು ನಾಗಲೋಕದ ಯುವರಾಣಿ ಅಮೃತ. ನಾನು ನಾಗಮಣಿಯೊಂದಿಗೆ ಹಾಗೆ ನನ್ನ ಅರ್ಜುನವರೊಂದಿಗೆ ನಮ್ಮ ಲೋಕಕ್ಕೆ ಬರೋದಕ್ಕೆ ಸಿದ್ಧವಾಗಿದ್ದೀನಿ. ದಯವಿಟ್ಟು ನಮ್ಮ ನಾಗಲೋಕದ ನಾಗನೌಕೆಯನ್ನು ನಮಗಾಗಿ ಕಳುಹಿಸು. ಬನ್ನಿ. ಬನ್ನಿ ಅರ್ಜುನವ್ರೆ. ಪರಮಾತ್ಮ, ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಬೇರೆ ಯಾವುದೂ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಈಗಾಗಲೇ ನಾವು ತುಂಬ ಮನ್ಸುಗಳನ್ನ ನೋಯಿಸಿದ್ದೀವಿ. ಅವ್ರ ಮನ್ಸುಗಳಿಗೆ ಎಷ್ಟು ನೋವು ಅನುಭವಿಸಿದ್ದೀವಿ, ಅದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಮನಸ್ಸು ನೋವು ಅನುಭವಿಸ್ತಾ ಇದೆ. ಅರ್ಜುನ್, ಅಮೃತ ನಮ್ಮ ಮನೆಗೆ 2 ಕಣ್ಣುಗಳಿದ್ದ ಹಾಗೆ. ಈಗ ಅವ್ರ ಮನೆಯಿಂದ ಹೊರಗಡೆ ಹೋದ್ಮೇಲೆ ನಮ್ಮ ಮನೇನೂ ಖಾಲಿ, ನಮ್ಮ ಮನಸ್ಸುಗಳು ಖಾಲಿಯಾಗಿದೆ ತಂದೆ. ಅರ್ಜುನವ್ರೆ,
ಬನ್ನಿ ಅರ್ಜುನ. ನಾನು ಸಿದ್ಧಿ ಪುರುಷ. ನಿನ್ನಿಂದ ನಾನು ಹೇಗೆ ಸತ್ನೋ ಹಾಗೆ ಆ ಶಂಕರನ ಕೃಪೆಯಿಂದ ಮತ್ತೆ ಬದುಕಿ ಬಂದೆ. ಗುರುಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾಗಮಣಿನ ವಶಪಡಿಸ್ಕೋಬೇಕು ಅನ್ನೋ ಅಜ್ಞಾನದಲ್ಲಿ ಮನುಷ್ಯತ್ವನ ಮರೆತು ರಾಕ್ಷಸತ್ವ ಮೆರೆದ್ಬಿಟ್ಟೆ. ಆ ವಿಧಿನೇ ನಿನ್ನ ಹೀಗೆ ಆಡಿಸಿದೆ. ಆಗಿದ್ದಾಗೋಯ್ತು. ಈಗ ಎಲ್ಲ ಸುಖಾಂತಿ ಆಯ್ತಲ್ಲ. ಇನ್ನು ಯಾರಿಗೂ ನೋವು ಕೊಡದೆ ಇದ್ದ ಹಾಗೆ ನೆಮ್ಮದಿಯಿಂದ ಬದುಕು. ಸರಿ ಗುರುಗಳೇ, ನೀವು ಹೇಳ್ದಾಗ ಬದುಕ್ತೀನಿ. ಆತಂಕದಲ್ಲಿದ್ದೆ. ಆದ್ರೆ ನನ್ನ ಆತಂಕನ ನೀನು ನೀಗಿಸ್ಬಿಟ್ಟೆ. ನಾಗಲೋಕದಿಂದ ನಾಗಮಣಿ ದೂರ ಆಗೋದಕ್ಕೆ ನಮ್ಮ ಕುಟುಂಬನೇ ಕಾರಣ ಅನ್ನೋ ಅಪವಾದ ನನ್ನ ಮೇಲೆ ಶಾಶ್ವತವಾಗಿ ಉಳಿದೋಗುತ್ತೆ ಅನ್ನೋ ಭಯ ನನ್ನನ್ನ ಕಾಡ್ತಾ ಇತ್ತು. ಆ ಭಯನು ನೀನು ನೀಗಿಸ್ಬಿಟ್ಟೆ. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಪರಮೇಶ್ವರ, ನಾನು ನಾಗಕುಲದವನಾಗಿದ್ರೂ ಸಹ ಅದು ನನ್ನ ಅರಿವಿಗೆ ಬಂದಿರಲಿಲ್ಲ. ಭೂಲೋಕದಲ್ಲಿ ಸಾಮಾನ್ಯ ಮನುಷ್ಯನಾಗಿರುವಂತ ನೀನು ನನಗೆ ವರ ಕೊಟ್ಟಿಯೋ ಅಥವಾ ಶಾಪ ಕೊಟ್ಟಿಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ತಂದೆ ತಾಯಿಯ ಪ್ರೀತಿ, ನನ್ನ ಅಜ್ಜಿಯ ವಾತ್ಸಲ್ಯ, ಇವೆಲ್ಲವೂ ನನ್ನ ಸ್ವರ್ಗದಲ್ಲಿ ತೇಲಿಸ್ತಾ ಇತ್ತು. ಆ ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಅರ್ಜುನರೇ, ನಾವು ಮತ್ತೆ ನಮ್ಮ ನಾಗಲೋಕಕ್ಕೆ ಬಂದಿದ್ದು ತಾಯಿಯ ಮಡಿಲಿಗೆ ಬಂದಾಗ ಅನಿಸ್ತಾ ಇದೆ. ಭೂಲೋಕ ಸುಂದರ ಅಂತ ಅನ್ಸಿದ್ರು ನಮ್ಮ ನಾಗಲೋಕ ಸ್ವರ್ಗ ಅಂತ ಅನಿಸ್ತಾ ಇದೆ. ಅದೇನೋ ಸತ್ಯ ಅಮೃತ ಅವರೇ. ನಮ್ಮ ತನ ಇರೋ ಜಾಗ, ನಮ್ಮ ಜನ ಇರೋ ಸ್ಥಳ ಯಾವಾಗ್ಲೂ ಸ್ವರ್ಗನೇ. ನಾಗಮಣಿನ ಪಡ್ಕೊಳ್ಳೋದಕ್ಕೆ ನಡೆಸಿದ ಹೋರಾಟ ಒಂದ ಎರಡ. ಆ ಹೋರಾಟದಲ್ಲಿ ಎಷ್ಟು ಜನರ ಪ್ರಾಣ ಹೋಯ್ತು. ಶೇಷ, ಸಹಸ್ರಕಾಳರು, ಭೈರವ, ಶತ್ರುಘ್ನವರ್ಮ ಎಲ್ಲರೂ ಹತರಾಗೋದ್ರು. ಇಷ್ಟೆಲ್ಲ ಕಷ್ಟ ನಷ್ಟಗಳ ನಡುವೆನು ನಮ್ಮ ಲೋಕದ ಉಸಿರಾಗಿರೋ ಈ ನಾಗಮಣಿ ನಮ್ಮ ಲೋಕಕ್ಕೆ ಬಂತಲ್ಲ, ಅದೇ ನನಗೆ ಸಂತೋಷ. ಆದರೆ ನನಗೆ ಸಮಾಧಾನವಿಲ್ಲ. ಯಾಕೆ? ಈ ನಾಗಮಣಿ ಪಡ್ಕೊಳ್ಳೋ ಹೋರಾಟದಲ್ಲಿ ನಾನು ನಿಮ್ಗೆ ಯಾವ ಸಹಾಯನೂ ಮಾಡ್ಲಿಲ್ವಲ್ಲ. ನೀವು ನನಗೆ ಸಹಾಯ ಮಾಡಲಿಲ್ಲ ಅಂತ ಯಾರು ಹೇಳಿದ್ರು? ಯಾರು ಯಾಕೆ ಹೇಳಬೇಕು? ನಾನೇ ಹೇಳ್ತಾ ಇದ್ದೀನಲ್ಲ. ನೀವು ಅನ್ಕೊಂಡಿರೋದು ತಪ್ಪು. ನಾನು ಎಷ್ಟೋ ಸಲ ಅಪಾಯದಲ್ಲಿದ್ದಾಗ ಆ ದೈವಿ ನಾಗರೂಪದಲ್ಲಿ ಬಂದು ಕಾಪಾಡಿದ್ದು
ನೀವೇ ತಾನೆ. ಅದೆಲ್ಲವೂ ಪರೋಕ್ಷವಾಗಿ ತಾನೆ, ಪ್ರತ್ಯಕ್ಷವಾಗಿ ಅಲ್ವಲ್ಲ. ಪ್ರತ್ಯಕ್ಷವಾಗಾದ್ರೂ ಪರೋಕ್ಷವಾಗಿ ಆದ್ರೂ ಸಹಾಯನೇ ಅಲ್ವಾ? ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ ಅಮೃತವೇ. ನನ್ನ ದೊಡ್ಡ ಗುಣ ಅಲ್ಲ ಅರ್ಜುನವೇ. ಸಂಗಾತಿಯಾಗಿ ನೀವು ನಿಮ್ಮ ಕರ್ತವ್ಯನ ನಿಭಾಯಿಸಿದ್ದೀರಾ. ಆದರೂ ನಾಗಮಣಿ ಎಷ್ಟೋ ದಿನ ನಮ್ಮಪ್ಪ ಚಿಕ್ಕಪ್ಪನ ಹತ್ರನೇ ಇತ್ತು. ಆದರೂ ಅದು ನನಗೆ ಗೊತ್ತೇ ಆಗಲಿಲ್ಲ. ನನಗೆ ಅಷ್ಟು ಮಾತ್ರ ಅಲ್ಲ, ನಾಗಮಣಿ ನನ್ನೊಳಗೆ ಲೀನ ಆಗಿದ್ರೂ ಸಹ ನನಗದು ಗೊತ್ತಾಗಲಿಲ್ಲ. ಆಗ ಗೊತ್ತಾಗಿದ್ರೆ ನಿಮಗೆ ನಾಗಮಣಿ ತರೋದಕ್ಕೆ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಸಮಯ ಒಂದೇ ಸರ್ವಸ್ವ ಅಂತ ಹೇಳ್ತಾರೆ. ಸಮಯಗಳು ಕೂಡಿ ಬರಲಿಲ್ಲ ಅಂದ್ರೆ ಜನನ ಮರಣಗಳು ಕೂಡ ಹತ್ರ ಸುಳಿಯೋದಿಲ್ವಂತೆ. ಆ ಸರ್ವೇಶ್ವರ ಕೂಡ ಸಮಯದ ಕೈಬೊಂಬೆ ಅನ್ನೋದನ್ನ ಮರಿಬೇಡಿ. ವನವಾಸದಿಂದ ಬಂದ ಆ ಶ್ರೀರಾಮಚಂದ್ರ ಮತ್ತು ಸೀತೆ ಮತ್ತೆ ಅಗಲೇಬೇಕಾಯ್ತು. ತ್ರಿಲೋಕ ನಾಯಕ ಆ ಶ್ರೀಕೃಷ್ಣ ಕೂಡ ಶಮಂತಕ ಮಣಿನ ಕದ್ದ ಅನ್ನೋ ಆರೋಪನ ಹೊರಲೇಬೇಕಾಯ್ತು. ಬಜರಂಗಬಲಿ ಹನುಮಂತ ಕೂಡ ಸೀತಾಮಾತೆ ಸಿಗಲ್ಲ ಅಂತ ನಿರಾಶೆಯಲ್ಲಿ ಆತ್ಮಹತ್ಯೆಗೆ ಆಲೋಚನೆ ಮಾಡಿದ್ರು. ಇದಕ್ಕೆಲ್ಲ ಯಾರು ಕಾರಣ? ಯಾರೂ ಅಲ್ಲ. ಇದಕ್ಕೆಲ್ಲ ಕಾರಣ ಸಮಯ, ಸಂದರ್ಭಗಳು. ವಿಧಿಯ ಮುಂದೆ ಆ ವಿಧಾತನೇ ತಲೆ ಬಾಗ್ತಾನೆ ಅಂದಮೇಲೆ ಇನ್ನು ನಾನು ನೀವು ತಲೆ ಬಾಗದೆ ಇರೋದಕ್ಕಾಗತ್ತಾ? ನೀವು ಹೇಳ್ತಿರೋದು ಸತ್ಯ ಅಮೃತ ಅವರೇ. ನಿಮ್ಮನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ತುಂಬಾ ಹೋರಾಟ ಮಾಡಿದ್ದೀನಿ. ಆಗಿರೋದನ್ನೆಲ್ಲ ಮರ್ತು ಹೋಗೋಣ. ಮುಂದೆ ಆಗ್ಬೇಕಾಗಿರೋದನ್ನ ನೆನೆಯೋಣ. ನನ್ನ ಮನದರಸಿ ಹೇಳಿದ ಮೇಲೆ ಇಲ್ಲ ಅನ್ನೋದಕ್ಕಾಗತ್ತಾ? ನೀವು ಹೇಳಿದಾಗೆ ಆಗ್ಲಿಯೋ ರಾಣಿ? ಓಹ್ ಅಲ್ಲ, ಮಹಾರಾಣಿ. ಭೂಲೋಕದ ಹುಡುಗಾಟಿಕೆ ನೀವಿನ್ನೂ ಬಿಟ್ಟಿಲ್ಲ ಅಲ್ವಾ? ಅದು ಹುಡುಗಾಟಿಕೆ ಅಲ್ಲ, ರಸಿಕತೆ. ಆಯ್ತು ಆಯ್ತು, ನಾನು ಹೋಗಿ ಪೂಜೆಗೆ ಪುಷ್ಪಗಳನ್ನ ತಗೊಂಡು ಬರ್ತೀನಿ. ನಾಗಮಣಿನ ಆ ಶಿವಲಿಂಗದ ಮೇಲೆ ಇಡಿ. ನಾನು ಪೂಜೆಗೆ ಸಿದ್ಧವಾಗಿ ಬರ್ತೀನಿ. ಅಂತೂ ನೀವು ನಿಮ್ಮ ಲೋಕ ತಲುಪಿದ್ರಿ. ಇಷ್ಟು ವರ್ಷಗಳ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ಇವತ್ತು ಮುಕ್ತಿ ಸಿಕ್ತು. ನಿಮ್ಮ ಲೋಕದಲ್ಲಿ ಸಂತೋಷವಾಗಿ ನೆಮ್ಮದಿಯಿಂದ ಸುಖವಾಗಿ ಏನು, ನಾನು ಈ ಲೋಕಕ್ಕೆ ಮಹಾರಾಣಿಯಾಗಿ ಇರ್ಬೇಕಾಗಿರೋಳು. ನನ್ನ ಅರ್ಜುನರು ಮಹಾರಾಜನಾಗಿರ್ಬೇಕಾದವರು. ಇನ್ಯಾವತ್ತು ನಾವು ಭೂಲೋಕಕ್ಕೆ ಹೋಗೋ ಪ್ರಸಂಗ ಬರ್ದೇ ಇರ್ಲಿ ತಂದೆ.
ಅಮೃತವ್ರೆ, ಇದು ನನ್ನ ಅರ್ಜುನ್ ಅವ್ರ ಧ್ವನಿ. ಯಾರ ಬೆನ್ನು ಚೂರಿ ಚುಚ್ಚಿದ್ರು, ಮೋಸ ಮಾಡಿದ್ರು. ಬನ್ನಿ ಅಮೃತವ್ರೆ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ. ಪರಮಾತ್ಮ, ಅರಿಷಡ್ ವರ್ಗಗಳಿಂದ ನಾಗಲೋಕದ ನಾಗಗಳು ಅತೀತರಾಗಿರ್ತಾರೆ ಅಂತ ಕೇಳಿದ್ದೆ. ಆದರೆ ವಾಸುಕಿ ಲೋಕದ ನಾಗಗಳು ಅರಿಷಡ್ ವರ್ಗಗಳಿಗೆ ದಾಸರಾಗಿದ್ದಾರೆ ಅಂತ ಈಗ ಗೊತ್ತಾಗ್ತಾ ಇದೆ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಏನಾಯ್ತು ನಿಮ್ಗೆ? ಅರ್ಜುನ್ ಅವರೇ, ಅಮೃತವ್ರೆ, ಯಾರು ಯಾರು ನಿಮ್ಮನ್ನ ಈ ಸ್ಥಿತಿ ತಂದಿದ್ದು? ನಿಮ್ಮನ್ನ ಈ ಸ್ಥಿತಿಗೆ ತಂದವರು ನರನಾಗಿದ್ರು, ನಾಗನಾಗಿದ್ರು, ಯಕ್ಷ, ರಾಕ್ಷಸ, ಕಿನ್ನರ, ಕಿಂಪುರುಷ, ಗಂಧರ್ವನಾಗಿದ್ರು, ಸುರನಾಗಿದ್ರು, ಅಸುರನಾಗಿದ್ರು, ನಾಗಲೋಕದಲ್ಲಿದ್ರು, ಭೂಲೋಕದಲ್ಲಿದ್ರು, ದೇವಲೋಕದಲ್ಲಿದ್ರು. ಬಿಡಲ್ಲ ಅವರನ್ನ. ಅಡಗಿದ್ರು, ಎಲ್ಲೇ ಉದುಕಿದ್ರು, ಹುಡುಕಿ ಹುಡುಕಿ ಪ್ರಹಾರ ಮಾಡಿ ಸಂಹಾರ ಮಾಡ್ತೀನಿ. ಇದು ಆ ಆದಿಶೇಷನ ಮೇಲಾಣೆ. ಇದು ನಮ್ಮ ಪ್ರೀತಿಯ ಮೇಲಾಣೆ ಅರ್ಜುನ್ ಅವರೇ. ಇದು ಸಾಕ್ಷಾತ್ ಪದ್ಮನಾಭನ ಮೇಲಾಣೆ. ಇದು ಸಾಕ್ಷಾತ್ ಪರಶಿವನ ಮೇಲಾಣೆ. ನಮ್ಮ ಪ್ರೀತಿ ಹರಟು, ನಮ್ಮ ಬದುಕು ಬಂಗಾರ ಆಯ್ತು ಅನ್ನೋ ಆನಂದದಲ್ಲಿದ್ದೆ ನಾನು. ನಮ್ಮ ಸಂತೋಷಕ್ಕೆ ಕೊಳ್ಳಿ ಇಟ್ಟವ್ರನ್ನ ಮಾತ್ರ ಅಲ್ಲ, ಸಂತತಿನೆಲ್ಲ ಸರ್ವನಾಶ ಮಾಡ್ತೀನಿ. ಇದು ಸತ್ಯ, ಸತ್ಯ, ಸತ್ಯ. ಅರ್ಜುನರೇ, ಹೇಳಿ, ಯಾರು ಯಾರು ನಿಮ್ಮನ್ನ ಈ ಸ್ಥಿತಿ ತಂದಿದ್ದು? ಯಾರು ಏನು ಗೊತ್ತಿಲ್ಲ, ಹಿಂದೆಯಿಂದ ಬಂದಿದ್ರು. ಹೀಗೆ ಹಿರಿಯವರು ಭೂಲೋಕದಲ್ಲಿ ಮಾತ್ರ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲೂ ಇದರ ನನ್ನ ನಿಮ್ಮ ಶತ್ರು ಸಂತತಿ ಎಲ್ಲೂ ಇದೆಯಾ? ಅವರನ್ನು ಅಳಿಸೋದು ಈಗ ನನಗೆ ಮುಖ್ಯ ಅಲ್ಲ, ನಿಮ್ಮನ್ನ ಉಳಿಸೋದು ಮುಖ್ಯ. ನಡೀರಿ, ಮೊದಲು ನಾಗ ವೈದ್ಯರ ಹತ್ರ ಹೋಗೋಣ. ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅರ್ಜುನ್ ಅವರೇ. ಹೇಳಿ, ನಡೀರಿ. ನಾಗಮಣಿ, ನಾಗಮಣಿ, ನಾಗಮಣಿಗೆ ಏನಾಯ್ತು? ನಾಗಮಣಿ, ನಾಗಮಣಿ ಇಲ್ಲ. ಅರ್ಜುನರೇ, ನಾಗಮಣಿನ ಪಡ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಆಹುತಿ ತಗೊಳಕ್ ನೋಡಿದ್ರ ಪಾಪಿಗಳು. ಅರ್ಜುನವ್ರೆ, ಹೇಳಿ ಅರ್ಜುನವ್ರೆ, ನಾಗ ವೈದ್ಯರ ಹತ್ರ ಹೋಗೋಣ. ನನ್ನ ಬಿಟ್ಬಿಡಿ. ನೀವು ನಿಮ್ಮ ಲೋಕದ ಸ್ವತ್ತಾದ ನಾಗಮಣಿನ ನಾಗಲೋಕದಿಂದ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನನಗೆ ನಾಗಮಣಿನ ಮುಖ್ಯ, ನೀವು ಮುಖ್ಯ. ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ನಾಗಮಣಿನ ಕದ್ದಿರೋರು ಇಲ್ಲಿಂದ ಇಷ್ಟು ಬೇಗ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ಉಳಿಸೋದ ಮೇಲೆ ನನ್ನ ಆಳಿಸ್ತೇನೆ. ಅಮೃತವ್ರೆ, ಅಮೃತವ್ರೆ, ಅಮೃತವ್ರೆ. ಅರ್ಜುನವರೇ, ಅರ್ಜುನವರೇ, ಪರಮಾತ್ಮ, ಆದಿನ ಬರೆದವನು ನೀನೇ, ಅಂತ್ಯನ ಬರೆದವನು ನೀನೇ. ಜನನ ಮರಣಗಳಿಗೆ ನರರು, ಸುರಾಸುರರು, ಕಿನ್ನರ, ಕಿಂಪುರುಷರು, ಯಕ್ಷರು, ನಾಗಗಳು ಸಹ ಅತೀತರಲ್ಲ. ಹಾಗೆ
ಅಮೃತ ಅರ್ಜುನ ಸಹ. ಒಂದರ ಅಂತ್ಯ ಮತ್ತೊಂದರ ಆರಂಭ ಅನ್ನೋದು ನಿನ್ನ ಸೃಷ್ಟಿಯ ನಿಯಮ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ನಮ್ಮ ಲೋಕದಲ್ಲಿ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ಅದೇ ರಾರಾಜಿಸ್ತಿದೆ ಅಂತ ನನಗೀಗ ಗೊತ್ತಾಯ್ತು. ಅದನ್ನ ಮೆಟ್ಟಿ ನಿಂತು ನಾಗಮಣಿ ಕದ್ದವರ ಹುಟ್ಟು ಅಡಗಿಸ್ಲಿಲ್ಲ ಅಂದ್ರೆ ನಾನು ವಾಸುಕಿ ವಂಶದ ನಾಗಿಣಿನೇ ಅಲ್ಲ. ಅಳಿವು ಅನ್ನೋದು ದೇಹಕ್ಕೆ ಮಾತ್ರ, ಆತ್ಮ ಕಲ್ಲ. ನನ್ನ ಆತ್ಮಕ್ಕೆ ನೀವ್ಯಾರು ಅನ್ನೋದು ಗೊತ್ತಾಗಿದೆ. ನಾನು ಮತ್ತೆ ಹುಟ್ಟುತ್ತೀನಿ. ನೀವು ನನ್ನ ಅರ್ಜುನವ್ರನ್ನ ಹೇಗೆ ಆಹುತಿ ತಗೊಂಡ್ರೋ ಅದಕ್ಕಿಂತ ಘೋರವಾಗಿ ನಾನು ನಿಮ್ಮನ್ನ ಆಹುತಿ ತಗೋತೀನಿ. ನಾಗಮಣಿನ ಮತ್ತೆ ನಮ್ಮ ನಾಗಲೋಕಕ್ಕೆ ತಂದೆ ತರ್ತೀನಿ. ಇದು ಆ ಸೂರ್ಯನಷ್ಟೇ ಸತ್ಯ. ಇದು ಈ ನಾಗಿಣಿಯ ಶಪಥ. ಇದು ಈ ಅಮೃತಳ ಶಪಥ. ನಾನು ಮತ್ತೆ ಬರ್ತೀನಿ. ಬಿಡಲ್ಲ, ನಿಮ್ಮನ್ನ ಯಾರನ್ನು ಬಿಡಲ್ಲ. ಈ ನಾಗಿಣಿ ಮತ್ತೆ ಬರ್ತಾಳೆ. ಅರ್ಜುನ